ಒಂದು ಕುರಿ ಕಾಯೋ ಅಂತಿದ್ದ. ಅವನು ಏನು ಮಾಡ್ತದ, ದಿನಾಲು ಕುರಿ ಕಾಯ್ತಾ. ಒಂದು ದಿವಸ ಏನು ಮಾಡಿದ, ಕುರಿಗಳನ್ನು ನೋಡ್ಕೊಂಡು ಎಲ್ಲಿ ಹೋದ, ಒಂದು ಬೆಟ್ಟ ಇತ್ತು, ದೊಡ್ಡದು ಬೆಟ್ಟ ಇತ್ತು. ಆ ಬೆಟ್ಟದ ಹತ್ತಿರ ಹೋದ ಏನು ಮಾಡಿದ, ಬೆಟ್ಟದ ಮ್ಯಾಲೆ ಹೋಗಿ ಕುಳಿತ. ಎಲ್ಲಿ ಮ್ಯಾಲೆ ಹೋಗಿ ಕುಳಿತಾಗ ಏನಾಯ್ತು, ಅವನಿಗೆ ಅಲ್ಲಿ ಕೆಲಸ ಮಾಡೋರು ಎಲ್ಲರೂ ನೋಡಿದ. ಈ ಕಡೆ ಕುರಿಗಳು ಮೇಯ್ತಾ ಇದ್ವು, ಕೆಲಸ ಮಾಡೋದು ನೋಡಿದ. ಹಾಗೇನು ಮಾಡಿದ ಗೊತ್ತದನ, ಕುರಿ ಕಾಯವ ಇವ್ರಿಗೆ ಕೆಲಸಗಾರಿಗೆ ಒಂದಿಷ್ಟು ತಮಾಷೆ ಮಾಡೋಣ ಅಂದ. ಏನು ಮಾಡಮಂದ, ತಮಾಷೆ ಮಾಡಮಂದ ಏನು ಮಾಡಿಬಿಟ್ಟ ಆತ. ಹಿಂಗೆ ನೋಡಿ ಒಂದು ಐಡಿಯಾ ಬಂತು ತಲೆಯಾಗ. ನೋಡಂತೇಳಿ ನಾನು ಕುರಿ ತೋಳ ಬಂದು ತಿನ್ನಕತ್ತದ, ತೋಳ ಬಂತು ಅಂತ ಹೋದ್ರಮ್ಮ ಅವ್ರು ಬರ್ತಾರ, ಒಂಥರ ತಮಾಷೆ ಆಗ್ತದ ಅಂದ. ಆಮೇಲೆ ಏನು ಮಾಡಿಬಿಟ್ಟ, ಕುರಿ ಮೇಯ್ತಿದ್ವು ಮ್ಯಾಲೆ, ಬೆಟ್ಟದ ಮ್ಯಾಲೆ ನಿಂತು ಏನಂದ, ಅಯ್ಯಪ್ಪೋ ಬರೀ ನಮ್ಮ ತೋಳ ಬಂದು ನಮ್ಮೆಲ್ಲ ಮೇಕೆಗಳನ್ನ ಏನೈತಿ ಕುರಿಗಳನ್ನು ತಿನ್ನಕತ್ತದಪ್ಪ, ಬರಿಪೋ ಅಂತ ಕೂಗಿದ. ಹಾಗೇನು ಮಾಡಿದ ಅಂತಂದ್ರ, ಆಗ ಕೆಲಸ ಮಾಡೋರು ಎಲ್ಲರೂ ಬಿಟ್ಟು ಒಡೆ ಬಂದು ಏನು ಮಾಡಿದ್ರು, ಎಲ್ಲೇ ಅದ ಅಂತ ಕೇಳಿದ್ರು. ಅವ್ರು ನೋಡಿ ನಗಕತ್ತಿದ. ಇಲ್ಲ ಸುಮ್ಮ ತಮಾಷೆಗೆ ಅಂದಿನ ಅಂದ. ಸರಿ ಆಯ್ತು ಬಿಡ ಅಂತ ಅವ್ರು ವಾಪಸ್ ಬೈದ್ರು. ಅವ್ನಿಗೆ ಈ ರೀತಿ ಹೇಳ್ಬಾರ್ದು, ಸುಳ್ಳು ಹೇಳ್ಬಾರ್ದು ಅಂದ್ಗೇಸಿ ಬೈದು ವಾಪಸ್ ಹೋದ್ರು. ಮತ್ತೆ ಎರಡನೇ ದಿವಸ ಬಂದ ಅದೇ ಜಾಗದಲ್ಲಿ ಕುರಿಗಳನ್ನು ಬಿಟ್ಟು ಗುಡ್ಡದ ಮ್ಯಾಲೆ ಹೋಗಿ ಕುಳಿತ. ಎಲ್ಲಿ ಕುಳಿತ, ಮ್ಯಾಲೆ ಹೋಗಿ ಕುಳಿತು ಏನು ಮಾಡಿದ, ಮತ್ತೆ ತಮಾಷೆ ಮಾಡಮ್ ಇವತ್ತೊಂದು ದಿವಸ ಅಂತ. ಆಗೇನು ಮಾಡಿದ, ಮತ್ತೆ ಬರೀ ಮತ್ತೆ ಇವತ್ತು ತೋಳ ಬಂದದ, ನಮ್ಮ ಆಡುಗಳು ತಿಂತಾವ, ಕುರಿಗಳು ತಿಂತಾವ, ಬರೇಪೋ ಅಂತ ಕೂಗಿದ. ಕುರಿಗಳು ತಿಂತಾವ ಅಂತ ಅಂದ. ಹಾಗೇನು ಮಾಡಿದ, ಮತ್ತೆ ಇವತ್ತು ಪಾಪ ಇವತ್ತೇನು ಬಂದದನ್ನು ಬಿಡೋದು ನಿಜವಾಗಿ ಗೀಸು ಅವ್ರ ಕೆಲಸ ಬಿಟ್ಟು ವಾಪಸ್ ಬಂದು ಏನು ಮಾಡಿದ್ರು, ನೋಡಿದ್ರು ಅದು ತಮಾಷೆ ಆಗಿರ್ತದೆ. ಅಲ್ಲಿ ತೋಳನೇ ಬಂದಿದ್ದಿಲ್ಲ, ಕುರಿನೇ ತಿಂತಿದ್ದಿಲ್ಲ. ಹಾಗೇನು ಮಾಡಿದ್ರು, ಎಲ್ಲರೂ ಕಲ್ತು ಬೈದ್ರು. ಇನ್ನೊಂದ್ಸಲ ನೀನು ಕೂಗಿದ್ರು ಬರಂಗಿಲ್ಲ, ನನಗೆ ಎರಡನೇ ಸಲ ನೀನು ಸುಳ್ಳು ಹೇಳ್ತಾ ಇದ್ದಿ, ನೀನು ಇನ್ನೊಂದ್ಸಲ ಏನಾದರೂ ನಾವು ಕೂಗಿದ್ರು ಬರಂಗಿಲ್ಲ ಅಂತೇಳಿ ಅವನಿಗೆ ಬೈದು ವಾಪಸ್ ಹೋದ್ರು. ಮತ್ತೆ ಮೂರನೇ ದಿವಸ ಏನು ಮಾಡಿದ, ಅವನು ಕುರಿ ಕಾಯ್ಕೋ ಅಂತ ಅದೇ ಜಾಗಕ್ಕೆ ಬಂದ. ಅದೇ ಗುಡ್ಡದ ಮ್ಯಾಲೆ ಹೋಗಿ ಕುಳಿತು ಏನು ಮಾಡಿದ, ಮತ್ತೆ ನೋಡಮ್ಮ ಗೀಸಿ ಹಿಂಗೆ ನೋಡ್ಕೊಂಡು ಕುಂತ. ಅವಾಗ ಕೆಳಗಡೆ ಕುರಿ ಮೇಯ್ತಿದ್ವಲ್ಲ, ಆ ಕುರಿಗಳು ಏನು ಐತಿ, ಕುರಿಗಳು ನೋಡಿಗಿಸಿ ತೋಳ ಬಂದ್ಬಿಡ್ತಿ. ಎರಡು ತೋಳ ಬಂದು ಎಲ್ಲ ಗಬ ಆಡುಗಳು ಹಿಡ್ಕೊಂಡು ತಿನ್ನಕತ್ಬಿಡ್ತಿ. ಆಗ ಮ್ಯಾಲೆ ನಿಂತು, ಗುಡ್ಡದ ಮೇಲೆ ನಿಂತು ಬರೇಪೋ, ನಮ್ಮ ನಿಜವಾಗಿ ತೋಳ ಬಂದದ, ಬರೇಪೋ ನಾವು ನಮ್ಮ ಮೇಕೆಗಳನ್ನು ಉಳಿಸ್ಬರಿ, ಮೇಕೆ ಅಂದ್ರೆ ಕುರಿಗಳನ್ನು ಉಳಿಸ್ಬರಿ, ಬರೇಪೋ ನಮ್ಮೆಲ್ಲ ಕುರಿಗಳು ತಿನ್ನಕತ್ತದ, ಬರೇಪೋ ಅಂತ ಜೋರಾಗಿ ಕೂಗಿದ. ಆಡ್ತಾ ಯಾರು ಬರಲಿಲ್ಲ. ಯಾಕೆ ಬರಲಿಲ್ಲ, ಎರಡು ಸಲ ಸುಳ್ಳು ಹೇಳಿದ. ಇವನು ಮತ್ತೆ ಸುಳ್ಳು ಹೇಳ್ತಾರ ಅಂತ ಅವ್ರು ಬರಲೇ ಇಲ್ಲ. ಆಗ ತೋಳ ಬಂದು ಏನು ಮಾಡಿಬಿಡ್ತಿ, ಆತನೆಲ್ಲ ಕುರಿಗಳು ತಿಂದು ಹೋಗ್ಬಿಡ್ತಿ. ಆಗ ಹತ್ಕೊಂತ ಕುಂತು ಕೆಲಸ ಮುಗಿದ್ಗಳು ಅವ್ರು ಹೊಂಟಿದ್ರಲ್ಲ ವಾಪಸ್. ಆಗ ನೋಡಿದ್ರೆ ಯಾಕೆ ಹತ್ಕೊಂಡು ಕುಂತ್ಯಪ್ಪ ಅಂದ್ರು, ನಮಗೆಲ್ಲ ತೋಳ ಬಂದು ಎಲ್ಲ ತಿಂದು ಅಂದ. ಆಗ ಅವಾಗ ಏನು ಮಾಡಿದ್ರು, ನೋಡು ನೀನು 2 ಸಲ ನಮಗೆ ಕರೆದಿ, ಸುಳ್ಳು ಅಂತ ತಮಾಷೆ ಮಾಡಿದ್ದೀನಿ ನೀನು, ಹೀಗೆ ತಮಾಷೆ ಮಾಡ್ತಾರಪ್ಪ ಅಂತ ನಾವು ಸುಮ್ಮನೆ ಕುಂತಿದ್ದೀವಿ. ಅದಕ್ಕಾಗಿ ನೀವು ಹೇಳಿರ್ತಕ್ಕಂಥ ಸುಳ್ಳಿಗೆ ಪ್ರತಿಫಲವಾಗಿ ನಿಮ್ಗೆ ಏನಾದ್ರು ಎಲ್ಲ ಕುರಿಗಳು ಏನು ತಿಂತೋ, ತೋಳ ತಿಂದು ಹೋಯ್ತು. ಅದಕ್ಕೆ ಯಾವತ್ತೂ ತಮಾಷೆ ಮಾಡಬಾರ್ದು ಮತ್ತು ಯಾವತ್ತೂ ಸುಳ್ಳು ಹೇಳಬಾರ್ದು. ಆತ ಏನು ಮಾಡಿದ, ತಮಾಷೆ ಮಾಡಿದ ಮತ್ತು ಸುಳ್ಳು ಹೇಳಿದ್ನಲ್ಲ, ಅದಕ್ಕಾಗಿ ಆತನೆಲ್ಲ ಏನು ಮಾಡಿದತ್ತ, ತನ್ನ ಎಲ್ಲ ಕುರಿಗಳನ್ನು ಕಳ್ಕೊಂಡ ಆತವಂತ ಮನೆಗೆ ಬಂದ. ಹೌದಾ?